ಓ ನಮಸ್ಕಾರ, ಈಗ ಬಂದ್ರಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ವೆಲ್ಕಮ್ ಟು ಟಾಕ್ ಟೈಮ್ ಕನ್ನಡ. ನೀವು ಕೇಳಿರೋದನ್ನೇ ಹೇಳ್ತೀನಿ, ಅದಂದ ತಕ್ಷಣ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ನೀವು ಕೇಳಿಸ್ಕೊಳ್ಳದೇ ಇರುವಂಥದ್ದನ್ನು ನಿಮಗೆ ಕೇಳಿಸೋ ಥರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಅಲ್ಲೇ ಪಕ್ಕದಲ್ಲಿ ಕಾಣಿಸ್ತಿರೋ ಗಂಟೆ ಹೊಡೆದ್ಬಿಡಿ. ದೇವ್ರಿಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಕಾಣಿಸುತ್ತೆ. ಫ್ಯಾಕ್ಟ್ ನಂಬರ್ 1, ನೀವೆಲ್ಲರೂ ಕೇಳಿರೋ ಪ್ರಕಾರ ರಾವಣ ಸೀತೆಯನ್ನು ಅಪಹರಿಸಿದ್ದು ಪುಷ್ಪಕ ವಿಮಾನದಲ್ಲಿ, ಸರಿಯಲ್ವಾ? ಆದರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾವಣ ಸೀತೆನ ಅಪಹರಿಸಿದ್ದು ಒಂದು ರಥದಲ್ಲಿ. ಅಂತ ಕೇಳಬೇಡಿ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಅರಣ್ಯಕಾಂಡದ 49ನೇ ಸರ್ಗದ 19ನೇ ಶ್ಲೋಕದಲ್ಲಿ ಹೇಳಿರೋದೇನೆಂದರೆ, ರಾವಣ ಸೀತೆಯನ್ನು ಅಪಹರಿಸಿದ್ದು ಹೇಸರಗತ್ತೆ ಕಟ್ಟಿದ ಚಿನ್ನದ ಚಕ್ರವಿರುವ ಒಂದು ಮಾಯಾವಿ ರಥದಲ್ಲಿ. ಫ್ಯಾಕ್ಟ್ ನಂಬರ್ 2, ಪ್ಯಾರಿಸ್ನ ಇಫೆಲ್ ಟವರ್ ಬೇಸಿಗೆ ಕಾಲದಲ್ಲಿ 15 ಸೆಂಟಿಮೀಟರ್ ಉದ್ದ ಆಗುತ್ತಂತೆ. ಸೈಂಟಿಫಿಕಲಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಥಿಯರಿ ಪ್ರಕಾರ ಲೋಹಗಳು ಶಾಖಕ್ಕೆ ಒಳಪಟ್ಟಾಗ ಉದ್ದ ಮತ್ತು ಅಗಲ ಉಲ್ಬಣಗೊಳ್ಳುತ್ತದೆ. ಫ್ಯಾಕ್ಟ್ ನಂಬರ್ 3, ಪ್ರಾಚೀನ ಈಜಿಪ್ಟ್ ನಾಗರಿಕತೆ ಸಮಯದ ಸಮಾಧಿಯೊಂದರಲ್ಲಿ ಸಿಕ್ಕ 3000 ವರ್ಷಗಳ ಹಳೆಯ ಜೇನುತುಪ್ಪನ ಈಗಲೂ ತಿನ್ಬೋದಂತೆ. ಹೇಗೆಂದರೆ ಜೇನುತುಪ್ಪದಲ್ಲಿ ಕಮ್ಮಿ ತೇವಾಂಶ ಇರೋ ಕಾರಣ ಹೈ ಎಸಿಡಿಕ್ pH ವ್ಯಾಲ್ಯೂ ಇರುತ್ತೆ. ಸೊ ಅದನ್ನು ಸರಿಯಾಗಿ ಸಂರಕ್ಷಿಸಿ ಇಟ್ಟರೆ ಅದು ಕೆಡಲ್ಲ. ಫ್ಯಾಕ್ಟ್ ನಂಬರ್ 4, ಮನುಷ್ಯರ ಮೂಗು 50,000ಕ್ಕೂ ಹೆಚ್ಚು ವಾಸನೆಗಳನ್ನು ನೆನಪಿಟ್ಟುಕೊಳ್ಳುತ್ತದೆ. ಆಲ್ಫರೇಟರಿ ಬಲ್ಬ್ಗಳು ಸ್ಮೆಲ್ಗಳನ್ನು ಗ್ರಹಿಸಿ ಮೆದುಳಿನ ಹಿಪೋಕ್ಯಾಂಪಸ್ ಎಂಬ ಜಾಗದಲ್ಲಿ ಸ್ಟೋರ್ ಮಾಡುವ ಕಾರಣ ನೆನಪಿನಲ್ಲಿ ಉಳಿಯುತ್ತದೆ. ಫ್ಯಾಕ್ಟ್ ನಂಬರ್ 5, ಮರ್ಕ್ಯುರಿ ಅಂದರೆ ಬುಧ ಗ್ರಹ, ಅಲ್ಲಿಯ ಒಂದು ಸೋಲಾರ್ ಡೇ 1 ವರ್ಷಕ್ಕಿಂತ ಜಾಸ್ತಿ ಇರುತ್ತಂತೆ. ಅಂದರೆ ಮರ್ಕ್ಯುರಿ ಸೂರ್ಯನ ಸುತ್ತಲೂ 88 ದಿನ ತಗೊಳ್ಳುತ್ತೆ. ಅದೇ ಒಂದು ಸೋಲಾರ್ ಡೇಗೆ 176 ದಿನ ತಗೊಳ್ಳುತ್ತೆ. ಯಾಕಂದರೆ ಸೂರ್ಯನ ಅತಿ ಹೆಚ್ಚು ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಗುರುತ್ವಾಕರ್ಷಣ ಶಕ್ತಿಯಿಂದ. ಫ್ಯಾಕ್ಟ್ ನಂಬರ್ 6, ನಿಮಗಿದು ಗೊತ್ತಾ? ಅವಳಿ ಜವಳಿ ಮಕ್ಕಳು ಹುಟ್ಟೋ ಸಮಯದ ಅಂತರ ಕೆಲವು ನಿಮಿಷಗಳು ಅಥವಾ ಗಂಟೆ ಆಗಬಹುದು. ಆದರೆ ಐರ್ಲ್ಯಾಂಡ್ನ ಈ ಕೇಸ್ನಲ್ಲಿ ಮೊದಲನೇ ಮಗು ಹೇಮಿ ಹುಟ್ಟಿದ 87 ದಿನಗಳ ನಂತರ ಎರಡನೇ ಮಗು ಕೇಟ್ ಹುಟ್ಟಿದೆ. ಫ್ಯಾಕ್ಟ್ ನಂಬರ್ 7, ಮ್ಯಾಂಟಿಸ್ ಶ್ರಿಂಪ್ ಅಂದರೆ ಮಿಡತೆ ಸೀಗಡಿ ಸೂರ್ಯನ ಧ್ರುವೀಕೃತ ಬೆಳಕು ಅಥವಾ ಪೋಲರೈಸ್ಡ್ ಲೈಟ್ ಮತ್ತು UV ಕಿರಣಗಳನ್ನು ತನ್ನ ಬರಿಗಣ್ಣಿನಿಂದಲೇ ನೋಡುವ ಸಾಮರ್ಥ್ಯವನ್ನು ಹೊಂದಿರುವ ಏಕೈಕ ಪ್ರಾಣಿ. ಫ್ಯಾಕ್ಟ್ ನಂಬರ್ 8, ನಿಮಗಿದು ಗೊತ್ತಾ? ಸ್ಟ್ರಾಬೆರಿ ಯಾವತ್ತೂ ಬೆರಿ ಜಾತಿಗೆ ಸೇರಿಲ್ಲ, ಆದರೂ ಅದನ್ನು ನಾವು ಬೆರಿ ಅಂತ ಕರಿತೀವಿ. ಬೆರಿ ಆಗಬೇಕು ಅಂದರೆ ಅದು ಒಂದಕ್ಕಿಂತ ಹೆಚ್ಚು ಓವರಿಯಿಂದ ಡೆವಲಪ್ ಆಗಿರಬೇಕು. ವಿಪರ್ಯಾಸ ಅಂದರೆ ಅದೇ ಬೆರಿ ಜಾತಿಗೆ ಸೇರಿರೋ ಬಾಳೆಹಣ್ಣನ್ನು ನಾವು ಬೆರಿ ಅಂತಲೇ ಕರೆಯಲ್ಲ. ಫ್ಯಾಕ್ಟ್ ನಂಬರ್ 9, ನೀಲಿ ತಿಮಿಂಗ್ಲದ ಹಾರ್ಟ್ ಬೀಟ್ 2 ಮೈಲ್ಸ್ ಅಂದರೆ 3 ಕಿಲೋಮೀಟರ್ಗಿಂತ ಜಾಸ್ತಿ ದೂರದವರೆಗೂ ಕೇಳಿಸುತ್ತಂತೆ. ಅದರ ಹಾರ್ಟ್ ಒಂದು ಚಿಕ್ಕ ಕಾರಿನಷ್ಟು ದಪ್ಪ ಇರುತ್ತೆ. ಫ್ಯಾಕ್ಟ್ ನಂಬರ್ 10, ಮನುಷ್ಯನಿಗಿಂತ ಚಿಕ್ಕ ಪ್ರಾಣಿಗಳಿಗೆ ಸಮಯ ನಿಧಾನಕ್ಕೆ ಚಲಿಸುವಂತೆ ಅನುಭವಕ್ಕೆ ಬರುತ್ತಂತೆ. ಯಾಕಂದರೆ ಪ್ರಾಣಿಗಳ ಮೆದುಳು ಹೊರಪ್ರಪಂಚದ ಚಟುವಟಿಕೆಗಳನ್ನು ನಿಧಾನಕ್ಕೆ ಗ್ರಹಿಸುತ್ತದೆ. ಇಷ್ಟಾಗಿತ್ತು ಇವತ್ತಿನ ನಮ್ಮ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು. ಇನ್ನೂ ಹೆಚ್ಚಿನ ಫ್ಯಾಕ್ಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್. ಲವ್ ಯು ಫಾರೆವರ್.